ಹಲೋ. ಹಲೋ. ಹೇಳೆ ಕಾಮ್ರೇಡ್. ಎಲ್ಲೋ ಇದೆಯಾ ಕಾಮ್ರೇಡ್? ಮಲ್ಗಿದ್ದೀನಿ ಕಣೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಬರ್ತೀಯಾ? ಏನ್ ಇದ್ದಕ್ಕಿದ್ದಂಗೆ ದೇವಸ್ಥಾನ? ಹೋಗ್ಬೇಕು ಅನಿಸ್ತಿದೆ, ಹೋಗ್ತಾ ಇದೀನಿ, ಬರ್ತೀಯಾ? ನೋಡೋಣ ಬಿಡು. ಆದ್ರೆ ಬರ್ತೀನಿ. ಮುಚ್ಕೊಂಡ್ ಬಂದ್ರೆ ಸರಿ. ಸರಿ ಸರಿ ಆಯ್ತು, ಬೈಬೇಡ, ಬರ್ತೀನಿ ಬಿಡು. ಸರಿ, ಬಾಯ್. ಆಯ್ತು ಬಾಯ್. ಇವತ್ತು ಹೆಂಗಾದ್ರೂ ಮಾಡಿ ನನ್ನ ಫೀಲಿಂಗ್ಸ್ನ ಇವನ ಹತ್ರ ಹೇಳ್ಕೋಬೇಕಲ್ವಾ? ಮಿಸ್ ಮಾಡಬಾರ್ದು, ಇವತ್ತು ಹೇಳೇ ಬಿಡ್ತೀನಿ. ಹ್ಮ್ ಪ್ರಸಾದ ಚೆನ್ನಾಗಿದೆಯಲ್ಲ, ತಿನ್ನೆ. ತಗೋ, ಇದನ್ನು ನೀನೇ ತಿನ್ಕೋ. ಹ್ಮ್ 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 ಆ. ಹ್ಮ್. ಯಾಕೆ ಹೆಂಗಿದ್ಯಾ? ಏನೂ ಇಲ್ಲ ಕಣೋ. ಏನೂ ಇಲ್ಲ ಅಲ್ವಾ? ಹಂಗಂದ್ರೆ ಓಡೋಗಿ ಇನ್ನೊಂದು ಪ್ಲೇಟ್ ಪ್ರಸಾದ ತಗೊಂಬ ಹೋಗ್. ಯಾವಾಗ ನೋಡ್ರು ತಿನ್ನೋದ್ರಲ್ಲೇ ಇರ್ತೀಯಲ್ಲ? ಒಪ್ಕೊಳ್ತೀನಿ, ನಿನ್ನೆಗಿಂತ ಇವತ್ತು ಏಟು ಬಲವಾಗಿದೆ. ನೀನು ಕೋಪದಲ್ಲಿದ್ದೀಯ ಅಂತ ಒಪ್ಕೊಳ್ತೀನಿ. ಲೋ, ಹಾಂ ನಿನಗೆ ನಾನಂದ್ರೆ ಇಷ್ಟನಾ? ಹ್ಞೂ. ನಿನಗೆ ಹೊಟ್ಟೆ ಹಸು ಆಗ್ತಿದೆ ಅನಿಸುತ್ತೆ, ಅದಕ್ಕೆ ಈ ಥರ ವಿಚಿತ್ರವಾಗಿ ಆಡ್ತಾ ಇದೆಯಾ. ಇಲ್ಲೇ ಪಕ್ಕದಲ್ಲೇ ಹೋಟೆಲ್ ಇದೆ, 2 ನಿಮಿಷ ಹೋಗೋಣ, ಏನಂತೀಯ? ಮುಚ್ಕೊಂಡು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡೋ ಅಷ್ಟೇ. ಲೇ, ಘೋರ ಪ್ರಯತ್ನಗಳನ್ನ ಯಾರಾದ್ರೂ ಇಷ್ಟಪಡ್ತಾರೇನೆ? ಸೋ ಸಿಂಪಲ್ ಏನು. ಬೇಜಾರು ಮಾಡ್ಕೊಂಡ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೆ. ಇಲ್ಲಂದಿದ್ರೆ ನಿನ್ನ ಜೊತೆ ಈ ಘೋರ ಸಂಸಾರ ಮಾಡ್ತಿದ್ನ ಹೇಳು? ಹ್ಞೂ. ನಿನಗೆ ಎಲ್ಲನೂ ಆಟಗಳೇ ಅಲ್ವಾ? ಲೈಫಲ್ಲಿ ಒಂದ್ಸರಿನೂ ಸೀರಿಯಸ್ ಆಗಿರಲ್ಲ ನೀನು? ಲೇ, ಲೈಫು ನಮ್ಮ ಜೊತೆ ಆಟ ಆಡೋವಾಗ ನಾವು ಜಾಲಿಯಾಗಿ ಇದ್ಬಿಡ್ಬೇಕು. ಸೀರಿಯಸ್ ಆಗಿ ತಗೊಂಡೆ ನೆಮ್ಮದಿ ಹಾಳಾಗುತ್ತೆ. ಹೋಗಿ ಲೇ. ಉರ್ಕೊಂಡಂಗೆ ಅವಳೆ ಯಾವುದಾದ್ರೂ ಗೇಮ್ ಆಟಾಡ್ಸಿ ಸಮಾಧಾನ ಮಾಡಬೇಕು. ಟಡಾಯ್. ಏನಿದು ಗೇಮು. ಏನು ಗೇಮು? ವೈಟ್. ಲಕ್ಕಿ ಡ್ರಾಪ್ ಅಂದರೆ ಇದರಲ್ಲಿ ಯಾರು ಫಸ್ಟ್ ಕಲ್ಲಾಗ್ತಾರೋ ಅವ್ರಿಗೆ ಇಷ್ಟ ಬಂದಿಂದ ಕೇಳ್ಬೋದು. ಹ್ಮ್. ಓ, ಹೆಂಗೆ ನಾವು? ಆಯ್ತು ಕೇಳು. ಹೌದು, ಎಲ್ಲರೂ ನನ್ನ ಬಿಟ್ಟೋದ್ರು, ನೀನು ಮಾತ್ರ ನನ್ನ ಜೊತೆಲೇ ಇದೆಯಲ್ವಾ, ಯಾಕೋ? ಬಿಟ್ಟೋದ್ರೆ ಹಂಗೆ ಸುಮ್ಮನೆ ಬಿಡೋ ಥರ ಹಿಂದೆನೇ ಬಂದು ಸಾಯಿಸ್ಬಿಡಲ್ವಾ? ಏನು? ಏನಿಲ್ಲ ಕಣೆ, ನೀನಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ. ನಿಜನಾ ಕಣೋ? ನನಗೆ ಮಾತ್ರ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಸೋ ಸ್ಯಾಡ್. ಓಕೆ ಓಕೆ. ಹೆಂಗೆ? ಆಯ್ತು, ಏನು ಬೇಕು ಕೇಳು. ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ಇರ್ಬೇಕಾರೆ ನಾವಿಬ್ಬರೇ ಯಾಕೆ ಫ್ರೆಂಡ್ಸ್ ಆದ್ವಿ ಹೇಳು? ಹೌದಲ್ವಾ, ಯಾಕೆ? ಅಲ್ಲೋ, ನಾನು ನಿನ್ನ ಕೇಳಿದ್ದು, ನೀನು ಆನ್ಸರ್ ಮಾಡಬೇಕು. ಗೊತ್ತಿಲ್ಲ ಕಣೋ, ನೀನೇ ಹೇಳು. ಯಾಕೆ ಹೇಳ? ಯಾಕಂದ್ರೆ ನಮ್ಮಿಬ್ರಿಗೂ ಬುದ್ಧಿ ಇಲ್ಲ ನೋಡು, ಅದಕ್ಕೆ. ಹಾ, ಹೆಂಗೆ? ವಾ, 2-2. ಆಯ್ತು ಕೇಳು. ನೀನು ನೋಡಕ್ಕೂ ಚೆನ್ನಾಗಿದ್ಯಾ, ಮನ್ಸಿಂದನೂ ಒಳ್ಳೆಯವನೇ, ಆದ್ರೆ ಯಾಕೋ ನಿಂಗೆ ಇನ್ನೂ ಲವ್ವೇ ಸೆಟ್ ಆಗ್ತಿಲ್ಲ. ನಮ್ಗೆ ಲವ್ ಎಲ್ಲ ಬೇಡಮ್ಮ, ಸಿಂಗಲ್ ಆಗಿ ಹ್ಯಾಪಿ ಆಗಿದ್ದೀವಿ. ಇವಾಗ ನಿಜ ಹೇಳು. ಯಾರು ಸಿಕ್ಕಿಲ್ಲ ಕಣೆ, ನನ್ಗೆ ಲವ್ ಮಾಡೋಷ್ಟು ಲಕ್ಕಿಲ್ಲ ಬಿಡೆ. ಆಯ್ತು ಬಿಡು, ನಾನಿದ್ದೀನಲ್ವಾ, ಬೇಜಾರಾಗ್ಬೇಡ. ಅದಕ್ಕೆ ಯಾರು ನನ್ನ ನೋಡ್ತಿಲ್ಲ. ಏನಂದೆ? ಏನಿಲ್ಲಪ್ಪ. ಲೇ, ಆ ಹುಡುಗಿ ನೋಡೆ ಅಲ್ಲಿ, ಏನು ಮಸ್ತಾಗಿದ್ದಾಳಲ್ಲ. ನಿನಗೆ ಫ್ರೆಂಡಾಗಿ ಒಂದು ಒಳ್ಳೆ ಚಾನ್ಸ್ ಬಂದಿದೆ. ಆ ಹುಡುಗಿ ನನಗೆ ಸೆಟ್ ಮಾಡಿ ನಿನ್ನ ಕರ್ತವ್ಯ ನಿಭಾಯಿಸ್ಕೊ. ನಾನು ಬ್ರೋಕರ್ ಥರ ಕಾಣಿಸ್ತಿದ್ದೇನೆ ನಿನ್ನ ಕಣ್ಗೆ? ಅದೇನು ಹುಡುಗರು, ಯಾವಾಗ ನೋಡಿದ್ರು ಹುಡುಗಿ ಹುಡುಗಿ ಅಂತ ಸಾಯ್ತಿರ್ತೀರ. ಅವಳು ಏನು ಚೆನ್ನಾಗಿದ್ದಾಳೆ ಅಂತ ನನ್ನ ಬ್ಯೂಟಿಲಿ ಒಂದು 50% ಕೂಡ ಇಲ್ಲ. ಲೇ, ಒಂದು ಕೆಲಸ ಮಾಡು, ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಮಿರ್ರರ್ ಮುಂದೆ ನಿಂತ್ಕೊಂಡು ಈ ಮಾತೇಳು, ಆವಾಗ ಒಪ್ಕೋತೀನಿ. ಅಯ್ಯ ಮಗನೇ, ಇದಕ್ಕಿದ್ದಂಗೆ ಕಾಣೆ ಆಗಿದ್ದಾನಲ್ಲ, ಸಿಗ್ಲಿ ಮಗನಿಗಿದೆ. ಎಲ್ಲಿ ಕಾಣೆ ಆದ್ನಪ್ಪ ಇವಾಗ? ಇಲ್ಲಿದ ನೋಡು. ಲೋಕೋತಿ, ಅಲ್ಲೇನೋ ಮಾಡ್ತಾ ಇದೀಯಾ?
ಹೋಗಿಲೇ ನಾನು ಬರಲ್ಲ, ನನಗೆ ಇಲ್ಲೇ ಚೆನ್ನಾಗಿದೆ. ಬಾರೋ ಗೇಮ್ ಕಂಟಿನ್ಯೂ ಮಾಡೋಣ ಬಾ. ಇದೊಳ್ಳೆ ಜುಮಾಂಜಿ ಗೇಮ್ ನೋಡು, ಕಂಟಿನ್ಯೂ ಮಾಡೋದಕ್ಕೆ. ಹೋಗಿಲೇ ನಾನು ಬರಲ್ಲ, ಬಂದರೆ ನೀನು ನೋಡದೆ ಸಾಯಿಸ್ಬಿಡ್ತೀನಿ, ಅವನು ಬರ್ತಾನೆ. ನಾನು ಹೊಡಿಯಲ್ಲ ತಂದೆ, ಬಾಪ. ಪಕ್ಕ ಪಕ್ಕ ಪ್ರಾಮಿಸ್? ಪ್ರಾಮಿಸ್. ಆಯ್ತು ಬಂದಿರು, ಬೇಗ ಬಾ. ತಗೋ, ನೀನೇ ಹಾಕು. ಓ ಲಕ್ಕಿ, ಏನು ಕೇಳಿದ್ರು ಹುಷಾರಾಗಿ ಕೇಳು, ಪ್ರಾಣ ಇಂಪಾರ್ಟೆಂಟ್. ಹೌದು ಕಣೆ, ನಿನ್ನ ಲೈಫಲ್ಲಿ ನಾನು ಎಷ್ಟು ಇಂಪಾರ್ಟೆಂಟ್ ಹೇಳು? ಎಷ್ಟು ಇಂಪಾರ್ಟೆಂಟಾ? ನಮ್ಮಪ್ಪ ನನ್ನ ಬಿಟ್ಟೋದಾಗಿಂದ ನಂಗೆ ತಂದೆ ಪ್ರೀತಿ ಅನ್ನೋದು ಯಾವತ್ತೂ ಸಿಕ್ಕಿಲ್ಲ. ಅಷ್ಟೇ ಪ್ರೀತಿ ನಿನ್ನಿಂದ ಸಿಕ್ತು. ಅಷ್ಟು ಮಾತ್ರ ಅಲ್ಲ, ಅವತ್ತು ನಮ್ಮ ಕಂಪನಿ ಮ್ಯಾನೇಜರ್ ನನ್ನ ಹರಾಸ್ ಮಾಡಬೇಕಾದ್ರು ಅಷ್ಟೋ ರಾತ್ರಿಯಲ್ಲಿ ನನ್ನ ಕಾಂಟ್ಯಾಕ್ಟ್ ಇರೋರು ಎಲ್ರಿಗೂ ಕಾಲ್ ಮಾಡಿದೆ. ಆದರೆ ಜಸ್ಟ್ ಒಂದ್ರಿಂಗೆ ನನ್ನ ಕಾಲ್ ಪಿಕ್ ಮಾಡಿ ಬಂದಿದ್ದು, ನನಗೋಸ್ಕರ ನಿಂತಿದ್ದು ನೀನು ಮಾತ್ರ. ಇಂಪಾರ್ಟೆಂಟ್ ಅಂತ ಇರೋದು ನನ್ನ ಲೈಫಲ್ಲಿ ನೀನು ಒಬ್ಬನೇ ಕಣೋ. ಆ ಥರ ನೋಡಿದ್ರೆ ನೀನು ನಂಗೆ ತುಂಬ ಮಾಡಿದ್ದೆ ಅಲ್ವ. ಫಾರ್ ಎಕ್ಸಾಂಪಲ್, ಅವತ್ತು ರೆಸ್ಟೋರೆಂಟಲ್ಲಿ ಆ ಹುಡುಗಿ ನನ್ನ ಕ್ಯಾರೆಕ್ಟರ್ನ ಬ್ಯಾಡ್ ಮಾಡಿ ಪೊಲೀಸ್ನ ಕರೆಸ್ತೀನಿ ಅಂತ ಪ್ರಾಬ್ಲಮ್ ಮಾಡಬೇಕಾದ್ರು ನನಗೋಸ್ಕರ ನಿಂತಿದ್ದು, ನನ್ನ ಸೇವ್ ಮಾಡಿದ್ದು ನೀನೇ ಅಲ್ವೇನೆ. ಎಲ್ಲ ಕಾಮನ್. ಲೋ, ಅಲ್ಲಿ ನೋಡು, ಮದುವೆ ನಡೀತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮದುವೆ? ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಮದುವೆ ಅಂದ್ರೆ ಖುಷಿ ಅಲ್ವಾ? ಪಾಪ ಕಣೆ, ಅವನ ಜೀವನದಲ್ಲಿ ಇವತ್ತೇ ಕೊನೆಯಾಗಿ ನಗ್ತಿದ್ದಾನೆ ಅಂತ ಗೊತ್ತಿಲ್ದಿರ ನಗ್ತಾನೆ, ಹೋಗ್ಲಿ ಬಿಡೆ. ಯಾಕೋ ಹಾಗೆ ಹೇಳ್ತೀಯಾ? ಮತ್ತೇನೆ, ಯಾರು ತಪ್ಪು ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ಅದೇ ತಪ್ಪನ್ನ ಮತ್ತೆ ಮಾಡಬೇಡಿ ಅಂತ ಹೇಳೋದು ನೋಡಿರ್ತೀಯ. ಆದರೆ ಈ ಮದುವೆ ಅನ್ನೋ ವಿಷಯದಲ್ಲಿ ಮಾತ್ರ ಅವ್ರು ಮಾಡಿರೋ ತಪ್ಪನ್ನೇ ಮತ್ತೆ ಮತ್ತೆ ಅದು ಬೇಜಾನ್ ದುಡ್ಡು ಖರ್ಚು ಮಾಡಿ ಸಹ ಮಾಡಿಸ್ತಾರೆ, ಗೊತ್ತಾ? ನಿನ್ ಮುಚ್ಚು ಸಾಕು, ಮದುವೆ ಚೆನ್ನಾಗೇ ಇರುತ್ತೆ. ಹೌದು, ಏನಿವತ್ತು ಬರೀ ಇಷ್ಟ, ಲವ್, ಮದುವೆ ಅಂತ ಮಾತಾಡ್ತಿದ್ಯಾ? ಮದುವೆ ಆಸೆ ಬಂತಾ ಏನು? ಯಾಕೆ ನನ್ನ ಮದುವೆ ಆಗ್ಬಾರ್ದಾ? ನಿನ್ನ ಯಾವನ್ ಮದುವೆ ಆಗ್ತಾನೆ? ನಿನಗಿರೋ ಮೆಂಟಲ್ಗೆ ಒಂದೇ ವಾರಕ್ಕೆ ಅಯ್ಯೋ ಅಮ್ಮ ತಾಯಿ ಅಂತ ನಿನ್ನ ಕಾಲಿಗೆ ಬೀಳ್ತಾನೆ ಹೊರ್ತು ನಿನ್ನ ಜೊತೆ ತಿಕ್ಕಲ್ ಜೀವನ ಮಾಡ್ಕೊಳಕ್ಕೆ ಒಪ್ಕೊಂತಾರೆ ಯಾರಾದರೂ? ಯಾವನೊಬ್ಬ ಬರ್ತಾನೆ ಬಿಡು, ತಾಳ್ಮೆಯಿಂದ ನನ್ನ ಕಾಟಗಳೆಲ್ಲ ತಡ್ಕೊಂಡು ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರೋನು ಬಂದೇ ಬರ್ತಾನೆ. ನೀನು ಹಂಗೆ ಕಾಣಿಸ್ಕೊಳ್ತಾ ಇರು. ಲೇ, ಆ ಥರ ಒಬ್ಬ ನೀ ಭೂಮಿ ಮೇಲೇನೆ ಇಲ್ಲ, ಆಯ್ತಾ? ಏನೋ ನಾನಾಗಿರೋದ್ರಿಂದ ಇಷ್ಟು ದಿನ ತಡ್ಕೊಂಡಿದ್ದೀನಿ, ಅದೇ ಬೇರೆಯವನಾಗಿದ್ರೇನಾ? ಎಕ್ಸಾಕ್ಟ್ಲಿ. ಅವಾಗಿಂದ ನಾನು ಇದೇ ಹೇಳ್ಬೇಕು ಅಂತಿರೋದು. ಈ ಜನ್ಮದಲ್ಲಿ ನನ್ನ ನಿನ್ಕಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಇಲ್ಲ, ನಿನ್ಕಿನ ಚೆನ್ನಾಗಿ ನೋಡ್ಕೊಂಡವರು ಇಲ್ಲ. ಸೊ ನೀನೇ ನನ್ನ ಮದುವೆ ಆಗ್ಬಿಡು ಅಷ್ಟೇ. ನೋಡು, ಇವತ್ತಿಂದ ನೀನು ನಾನು ಲವರ್ಸ್. ನಿನ್ನ ಲೈಫಲ್ಲಿ ನನಗಂದ್ರೆ ನನಗೆ ಮಾತ್ರ ಶೇರ್ ಇರೋದು ಅಷ್ಟೇ. ನಿನ್ನ ಶರ್ಟ್ ನಾನು ಮಾತ್ರ ಹಾಕ್ಕೋಬೇಕು, ನಿನ್ನ ಬೈಕ್ ಮೇಲೆ ನಾನು ಮಾತ್ರ ಕುತ್ಕೋಬೇಕು. ನೀನು ಪಬ್ಬು, ಪಾರ್ಟಿ, ಸಿನಿಮಾ ಎಲ್ಲ ಕಡೆನೂ ನನ್ನ ಜೊತೆ ಮಾತ್ರ ಹೋಗಬೇಕು. ನೀನು ತಿನ್ನೋ ಫುಡ್ಡಿಂದ ಹಿಡಿದು ಎಲ್ಲನೂ ನನ್ನ ಜೊತೆ ಅಂದರೆ ನನ್ನ ಜೊತೆ ಮಾತ್ರ ಶೇರ್ ಮಾಡ್ಕೋಬೇಕು. ಅದು ಬಿಟ್ಟು ಯಾವುದಾದ್ರೂ ಬೋಳಿ ಮಗ ಫ್ರೆಂಡು ಅಂತ ಬಂದರೆ, ಅದು ಬಿಟ್ಟು ಇಲ್ಲ ಅಂದರೆ ಯಾವುದಾದ್ರೂ ಹುಡುಗಿ ನಿನ್ನ ಕೇಳ್ಕೊಂಡು ಬಂದರೆ ನಿಂಗೆ ವಿಷಯ ಕೊಟ್ಟು ನಾನು ವಿಷಯ ಕೊಟ್ಟು ಸಾಯ್ತೀನಿ. FB, ಇನ್ಸ್ಟಾ ಎಲ್ಲ ಕಡೆ ನನ್ನ ಬಿಟ್ಟು ಬೇರೆ ಹುಡುಗಿನ ಫಾಲೋ ಮಾಡಿದ್ದೇ ಆಗಲಿ, ಯಾರನ್ನಾದ್ರೂ ಕಣ್ಣೆತ್ತು ನೋಡಿದ್ದೇ ಆಗಲಿ, ಮಗನೇ ಗೊತ್ತಲ್ಲ, ಸುಮ್ಮನೆ ಬಿಡಲ್ಲ. ಎನಿವೆ, ಲವ್ ಯು. ಬಾ ಹೋಗೋಣ. ಅಲ್ಲ, ಇವಾಗ ಇಲ್ಲೇನು ನಡೀತು? ಅವಳು ಪ್ರಪೋಸ್ ಮಾಡೋದ್ಲಾ, ಇಲ್ಲ ಆರ್ಡರ್ ಮಾಡೋದ್ಲಾ, ಇಲ್ಲ ಇನ್ಫಾರ್ಮ್ ಮಾಡೋದ್ಲಾ?